ಎಮ್ಮಿ ಆದ ಸೂಪರ್ ಆದ ಟೇಸ್ಟಿ ಆದ ಡೆಲಿಷಿಯಸ್ ಆದ ಒಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ನನ್ನ ಹೆಸರು ಅರ್ಚನಾ ಪ್ರಕಾಶ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಹಾಗೆಯೇ ನಿಮಗೆ ಬೇಕಾಗಿರೋ ರೆಸಿಪಿನ ಕಮೆಂಟ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಚ್ಚು ಪಕ್ಕಗೌಡ ಮಾತಾಡ್ತಾ ಇರೋದು. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಬಂದು ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ನ ಮಾಡಿ. ಸೊ ನಿಮ್ಮ ಮುಂದೆ ನಾನೊಂದು ಬ್ಯೂಟಿಫುಲ್ ಆದ ರೆಸಿಪಿ ತಂದಿದ್ದೀನಿ. ಈ ರೆಸಿಪಿಗೆ ಬೇಕಾಗಿರುವ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ಗಳಂತ ಹೇಳಿದರೆ ಕಾಯಿ ಬೇಕಾಗತ್ತೆ, ಲವಂಗ ಬೇಕಾಗತ್ತೆ, ಹಾಗೆಯೇ ಗೋಡಂಬಿ, ಈರುಳ್ಳಿ, ಆಮೇಲೆ ಚಕ್ಕೆ ಬೇಕು, ಆಮೇಲೆ ನಿಮಗೆ ಪುದೀನ ಬೇಕಾಗತ್ತೆ, ಶುಂಠಿ, ಹಾಗೆಯೇ ಜೀರಿಗೆ ಮೆಣಸು ಬೇಕಾಗತ್ತೆ ನಿಮಗೆ, ಹಾಗೆಯೇ ಕಸೂತಿ ಮೇಥಿ ಮತ್ತು ಬಡಿಶುಪ್ ಬೇಕಾಗುತ್ತೆ. ಸೊ ನಾನು ಈ ಥರ ಒಂದು ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸಿದೆ ಅಲ್ವಾ, ಈ ಥರದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡೋಕ್ಕೆ ಏನು ಮಾಡಬೇಕಾದ್ರೆ ನೀವು ಫಸ್ಟ್ ಆಫ್ ಆಲು ಎಗ್ನ ಕೂಡ ಬಾಯ್ಲ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾನು ತೋರಿಸಿರುವ ಖಾರ ರೆಡಿ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಕಾಯಿ ಹಾಕಿ, ಪುದೀನ ಸೊಪ್ಪು ಹಾಕಿ, ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಹಾಕಿ, ಅದಾದ್ರ ಮೇಲೆ ಶುಂಠಿನ ಕೂಡ ಹಾಕಿ, ಇದಕ್ಕೆ ಜೊತೆಗೆ ನೀವು ಚಕ್ಕೆ ಮತ್ತು ಲವಂಗನ ಕೂಡ ಹಾಕಬೇಕಾಗತ್ತೆ. ಓಕೆನಾ. ಮತ್ತು ಇದು ವಾಟೆ ಹುಳಿ ಅಂತ ಹೇಳಿದ್ನಲ್ವ, ಸೊ ವಾಟೆ ಹುಳಿ ಬೇಕಾಗುತ್ತೆ. ಇದು ಬ್ಯಾಚುಲರ್ ಸ್ಪೆಷಲ್ ಆಗಿದ್ದರಿಂದ ಆ್ಯಂಡ್ ಹಳ್ಳಿ ಸ್ಟೈಲ್ ಆಗಿದ್ದರಿಂದ ನಾನು ಜೀರಿಗೆ ಮೆಣಸನ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಿಮಗೆ ಇದಕ್ಕೆ ಈರುಳ್ಳಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಇದಕ್ಕೆ ಲಾಸ್ಟಿಗೆ ಒಂದು 3 ಗೋಡಂಬಿನ ಹಾಕ್ತೀನಿ ಖಾರಕ್ಕೆ. ಇನ್ನು ಉಳಿದಿರೋ ಒಂದು 3-4 ಗೋಡಂಬಿನ ಹಾಗೆ ಇಟ್ಕೊಂಡಿದ್ದೀನಿ. ಓಕೆನಾ. ಇದಿಷ್ಟು ನಾವು ಏನು ಮಾಡಬೇಕಂತ ಹೇಳಿದ್ರೆ ಬಡಿಶುಪ್ಪನ್ನ ಕೂಡ ಇದಕ್ಕೇ ಹಾಕ್ತೀನಿ ನಾನು. ಬಡಿಶುಪ್ಪು ಹಾಕಿದ್ರೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ಬಡಿಶುಪ್ಪನ್ನ ಹಾಕಿಬಿಟ್ಟು ಇದನ್ನ ನಾನು ನೀಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಓಕೆನಾ. ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಗ್ರೈಂಡ್ ಮಾಡ್ಕೊಳ್ಳೋದು ನೀಟಾಗಿ ನನ್ನಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಎಗ್ಗಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಆಲ್ರೆಡಿ ನಾನು ಎಗ್ ರೆಸಿಪಿ ಹಾಕಿದ್ದೀನಿ. ಮತ್ತೆ ಕೂಡ ಎಗ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಯೋಚನೆ ಮಾಡಿ ನಮ್ಮ ಮನೇಲಿ ಎಷ್ಟು ಎಗ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ. ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ರೆಸಿಪಿ ಮಾಡ್ತಾ ಇಲ್ಲ. ನಾನು ಮನೇಲಿ ಏನು ಮಾಡ್ತೀನಿ ಅದನ್ನು ಮಾತ್ರ ವೀಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಆಲ್ರೆಡಿ ಇಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಗ್ ಒಂದು ಕಡೆ ಬಾಯ್ಲ್ ಆಗ್ತಾಯಿದೆ. ನಾವೀಗ ಎಗ್ ಬಿರಿಯಾನಿಗೆ ಮೇಯ್ನಾಗಿ ಅಕ್ಕಿ ಕೂಡ ಬೇಕಾಗತ್ತೆ ಅಲ್ವಾ. ನಾನಿಲ್ಲಿ 2-1/4 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಒಂದು ಲೋಟ ಅಕ್ಕಿ ಬೇಕಾದರೆ 2 ಲೋಟ ನೀರು ಹಾಕಿ. ನಾನು 2-1/4 ಲೋಟ ಅಕ್ಕಿಗೆ ಎಷ್ಟು ನೀರು ಬೇಕು ತೋರಿಸ್ಕೊಡ್ತೀನಿ ಆಮೇಲೆ. ಹಾಗೆಯೇ ಇಲ್ಲಿ ಇನ್ನೊಂದು ಕಡೆ ನಾನು ಕುಕ್ಕರ್ನ ಇಟ್ಟು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪಲಾವಿನ ಸೊಪ್ಪನ್ನ ಕೂಡ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಇದನ್ನು ರೆಡಿ ಮಾಡಿ ರುಬ್ಬಿರುವಂಥ ಖಾರನ ಇದಕ್ಕೆ ಹಾಕ್ತೀನಿ. ರುಬ್ಬಿರುವಂಥ ಖಾರನ ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಹಾಗೆ ಫ್ರೈ ಮಾಡ್ತೀನಿ. ಓಕೆನಾ. ಈ ಕಡೆ ನಾನು ಆಲ್ರೆಡಿ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಎಗ್ಗು ಕೂಡ ಬಾಯ್ಲ್ಡ್ ಆಗಿದೆ. ಅದಾದ್ರ ಮೇಲೆ ಅಕ್ಕಿನ ಕೂಡ ನಾನು ನೀಟಾಗಿ ವಾಶ್ ಮಾಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಓಕೆನಾ. ಇದನ್ನು ನಾನು ಆಲ್ರೆಡಿ ಫಸ್ಟೇ ತೆಗೆದಿಟ್ಕೊಂಡಿದ್ದೆ. ಅಲ್ಲಿ ಖಾರ ಕುದಿಯುವಷ್ಟೊತ್ತಿಗೆ ನಾನು ಅಕ್ಕಿ ರೆಡಿಯಾಗಿತ್ತಲ್ವ, ಅಕ್ಕಿನ ತೆಗೆದು ಫಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ನೀವು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು, ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆನ ಕೂಡ ಯೂಸ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ನಾನು ಡೈರೆಕ್ಟ್ ಇದನ್ನು ಹಾಕಿದ್ದೀನಿ. ಓಕೆನಾ. ಇದಕ್ಕೆ ನಾನು ಫಸ್ಟು ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಗೋಡಂಬಿ ಮತ್ತು ಪಲಾವಿನ ಸೊಪ್ಪಿತ್ತಲ್ವ, ಅದಕ್ಕೆ ನಾನು ಖಾರನ ಸೇರಿಸಿ ಸ್ವಲ್ಪ ಕುದಿ ಬರ್ಸ್ಕೊಂಡಿದ್ದೆ. ಅದಕ್ಕೆ ಈಗ ಅಕ್ಕಿ ಕೂಡ ಹಾಕ್ತಿದ್ದೀನಿ. ಇದರಲ್ಲಿ ನೀವು ಫಸ್ಟು ಯೋಚನೆ ಮಾಡಿ, ಅಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಅದಕ್ಕೆ ನೀವು ನೋಡಿ ಮಾಡಿ ನೀರನ್ನ ಹಾಕಿ, ಎಷ್ಟು ನೀರು ಬೇಕೋ ಅಷ್ಟು ಹಾಕಿ. ನಾನು ಆಲ್ರೆಡಿ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಿದೆ. ನಾನು 2-1/4 ಲೋಟ ಅಕ್ಕಿಗೆ ನಾನು 4.5 ಲೋಟ ಅಷ್ಟು ನೀರು ಹಾಕಿದೆ. ಬಟ್ 4 ಲೋಟ ಅಷ್ಟೇ ಹಾಕಿರೋದು, ಅರ್ಧ ಲೋಟ ಹಾಕಿಲ್ಲ. ಏನಕ್ಕೆಂದರೆ ಅಲ್ಲಿ ಖಾರದಲ್ಲಿ ನೀರಿನ ಅಂಶ ಕೂಡ ಇತ್ತು, ಅಕ್ಕಿಯಲ್ಲಿ ಕೂಡ ನೀರಿನ ಅಂಶ ಇತ್ತು, ಹಾಗಾಗಿ ನಾನು ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ಇದಕ್ಕೆ ಲಾಸ್ಟಿಗೆ ಏನು ಮಾಡಬೇಕು, ಕಸೂತಿ ಮೇಥಿ ಇರುತ್ತಲ್ವ, ಅದನ್ನ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಈ ಥರ ಗಾರ್ನಿಷ್ ಥರ ಮಾಡಿಬಿಟ್ಟು, ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿ, ಇದಕ್ಕೆ ಉಪ್ಪು ಖಾರ ಎಲ್ಲ ಸಾಕಾಗತ್ತಾ ಅಂತ ಹೇಳಿ. ನಂದೆಲ್ಲ ಪರ್ಫೆಕ್ಟಾಗಿತ್ತು. ನಾನು ಲಿಡ್ನ ಕ್ಲೋಸ್ ಮಾಡಿದೆ. ಓಕೆನಾ. ಲಿಡ್ನ ಕ್ಲೋಸ್ ಮಾಡಿ ನಾನು ಜಸ್ಟ್ 2 ವಿಷಲ್ ಹಾಕ್ಸ್ಕೊಂಡಿರೋದು. ಬಾಸುಮತಿ ಅಕ್ಕಿ ಬಂದುಬಿಟ್ಟು 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಡಿಪೆಂಡ್ ಅಪಾನ್ ಅಕ್ಕಿ ಮೇಲ್ಗಡೆ. ಆ್ಯಂಡ್ ನಿಮಗೆ ಇಲ್ಲಪ್ಪ ನನಗೆ ಬಿರಿಯಾನಿ ಸ್ವಲ್ಪ ಮೆದುವಾಗಬೇಕು ಅಂದರೆ 3 ವಿಷಲ್ ಹಾಕ್ಸ್ಕೊಳ್ಳಿ.
ಇಲ್ಲ ನನಗೆ ಸ್ವಲ್ಪ ಗಟ್ಟಿ ಇರೋದು ಸ್ವಲ್ಪ ಡ್ರೈ ಇರೋ ಬಿರಿಯಾನಿ ತಿಂತೀನಿ ಅಂದರೆ 2 ವಿಷಲ್ ಹಾಕ್ಸ್ಕೊಳ್ಳಿ. ಸೊ 2 ವಿಷಲ್ ಆದ್ರ ಮೇಲೆ ಎಷ್ಟು ಬ್ಯೂಟಿಫುಲ್ಲಾದ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಅಂದರೆ ಆಹಾ ಇವಾಗಲೇ ತಿಂದುಬಿಡೋಣ ಅಂತ ಬರ್ತಾ ಇದೆ ಸ್ಮೆಲ್ಲು. ಬಟ್ ಇದು ನಾನು ವಿಡಿಯೋ ಮಾಡಿ 2 ಡೇಸ್ ಆದ್ರ ಮೇಲೆ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಮೊಟ್ಟೆನ ಬಾಯ್ಲ್ಡ್ ಆಗಿತ್ತಲ್ವ, ವಿಷಲ್ ಕೂಗೋವರೆಗೆ ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ವಿಷಲ್ ತೆಗ್ದಿದ್ದೀನಿ. ಈ ಥರ ಎಷ್ಟು ಚೆನ್ನಾಗಿ ಗಮ್ಮ ಸ್ಮೆಲ್ ಬರ್ತಾ ಇದೆ ನೋಡಿ. ಈ ಥರ ಒಂದು ಲಿಡ್ನ ಓಪನ್ ಮಾಡಿ ನಾನು ಮೊಟ್ಟೆನ ಮಿಕ್ಸ್ ಮಾಡಿದೆ. ಲಾಸ್ಟಿಗೆ ಈ ಥರ ಗಾರ್ನಿಷ್ ಮಾಡಿದೆ. ಎಷ್ಟು ಚೆನ್ನಾಗಿರೋ ಬಿರಿಯಾನಿ ರೆಡಿ ಆಯಿತು. ನಿಮಗೆ ಕೂಡ ಇಷ್ಟ ಆಯಿತು ಅಂದರೆ ಸೊ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರ ಬ್ಯೂಟಿಫುಲ್ಲಾದ ರೆಸಿಪಿಯಲ್ಲಿ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.